ನೀವಿಲ್ಲದೆ ನಾನಿಲ್ಲಯ್ಯ, ನೀವೇ ನನಗೆ ಸಾಕು ಅಯ್ಯ. ನನ್ ಕುರುಬನೇ ನನ್ನೇಸಯ್ಯ, ನನ್ನೊಂದಿಗೆ ಇರುವವರೇ. ಪ್ರೈಸ್ ದ ಲಾರ್ಡ್. ಅತಿ ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲರಿಗೂ ಪ್ರೀತಿಯ ವಂದನೆಗಳು. ನಾವು ಮತ್ತಾಯನ ಸುವಾರ್ತೆ ಓದ್ತಾ ಇದೆ. ಈಗ ನಾವು ಅದನ್ನು ಸ್ಟಾಪ್ ಮಾಡಿ ಜ್ಞಾನೋಕ್ತಿಗಳು ಒಂದು ಓದಿದೆ. ಇವತ್ತು 2ನೇ ಅಧ್ಯಾಯ ಓದ್ತಾ ಇದ್ದೇವೆ. ಹಾಗಾದರೆ ನಿಮಗೆ ಓದಲಿಕ್ಕೆ ಬರೋದಿಲ್ಲಾದರೂ ಕೂಡ ಈ ಜ್ಞಾನೋಕ್ತಿಗಳನ್ನು 6 ಗಂಟೆ ಸಮಯದಲ್ಲಿ ಅದು ನಿಮಗೆ ಕೇಳಿಸಿಕೊಳ್ಳಬಹುದು. ಮುಂಜಾನೆ ಪ್ರಾರ್ಥನೆಯಲ್ಲಿ ಪ್ರಾರ್ಥನೆ ಮಾಡಿ ಆಮೇಲೆ ನಿಮಗೆ ವಾಕ್ಯ 6 ಗಂಟೆಗೆ ಬರುವ ಜ್ಞಾನೋಕ್ತಿಗಳನ್ನು ಕೂಡ ನೀವು ತಿಳ್ಕೊಳ್ಳಿರಿ. ಇವತ್ತು ಮುಂಜಾನೆಯಲ್ಲಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ ವಾಕ್ಯವನ್ನು ಓದಿಕೊಳ್ಳೋಣ. ರೋಮನ್ಸ್ ಚಾಪ್ಟರ್ 8 ವರ್ಸ್ 28. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಿಮಗೆ ಗೊತ್ತದೆ. ಪ್ರೈಸ್ ದ ಲಾರ್ಡ್. ಕರ್ತನೆ ಎಷ್ಟು ಒಳ್ಳೆಯವನಾಗಿದ್ದಾರೆ. ದೇವರ ವಾಕ್ಯ ಹೀಗೆ ಹೇಳುತ್ತಾ ಇದೆ, ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ. ನಾವು ದೇವರಿಂದ ಕರೆಯಲ್ಪಟ್ಟವರು, ನಮ್ಮನ್ನು ಕರ್ತನು ಪ್ರೀತಿಸ್ತಾ ಇದ್ದಾರೆ, ನಾವು ದೇವರನ್ನು ಪ್ರೀತಿಸ್ತಾ ಇದ್ದೀರಾ. ನಮ್ಮನ್ನು ದೇವರು ಪ್ರೀತಿಸುವುದು, ನಾವು ಕರ್ತನನ್ನು ಪ್ರೀತಿಸುವರಾದರೆ ನಮ್ಮ ಜೀವಿತದಲ್ಲಿ ಬರುವ ಪ್ರತಿಯೊಂದು ಕಾರ್ಯಗಳು ಏನಾಗುತ್ತೆ ಅಂತ ಬರೆಯಲ್ಪಟ್ಟಿದೆ, ನಮಗೆ ಅನುಕೂಲವಾಗುತ್ತದೆ. ಅಂದರೆ ನಮ್ಮ ಒಳ್ಳೆಯದಕ್ಕಾಗಿಯೇ ದೇವರು ಮಾರ್ಪಡಿಸ್ತಾರೆ. ಹಲ್ಲೆಲೂಯಾ. ಜೋಸೆಫನ ಜೀವಿತ ನಮಗೆ ಗೊತ್ತು. ಆತನ ಜೀವಿತದಲ್ಲಿ ಅದನ್ನು ಒಳ್ಳೆಯದಾಗುತ್ತೆ ಅಂತೇಳಿ ಹೋಗುತ್ತಿರುವಾಗ ಅಣ್ಣಂದವರು ಹಿಡಿದು ಅವನನ್ನು ಹಾಳು ಬಾವಿಯಲ್ಲಿ ಹಾಕಿದೆ. ಆಮೇಲೇನೂ ಅವನು ತನ್ನ ದರ್ಶನ ನೆರವೇರುತ್ತೆ, ತನಗೆ ಕೊಟ್ಟ ಕನಸು ನಡೆಯುತ್ತೆ ಅಂತೇಳಿ ತಿಳ್ಕೊಂಡು ಹೋಗುವಾಗ ಮತ್ತೆ ಅವನನ್ನು ಹಿಡ್ಕೊಂಡು ಬೇರೆ ದೇಶಕ್ಕೆ ಮಾರಿಬಿಟ್ಟಿದ್ದಾರೆ. ಅಲ್ಲಿ ಹೋಗಿ ಚೆನ್ನಾಗಾಗುತ್ತೆ ಅಂತ ತಿಳ್ಕೊಳ್ಳುವಾಗ ಪೋಟಿಫರನ ಹೆಂಡತಿ ಅವನನ್ನು ಹಿಡಿದು ಸೆರೆಮನೆಗೆ ಹಾಕ್ತಾ ಇದ್ದಾರೆ. ನೋಡಿರಿ, ದೇವರ ಮಕ್ಕಳಿಗೆ, ದೇವರನ್ನು ಪ್ರೀತಿಸುವವರಿಗೆ, ಕರ್ತನಿಂದ ಆರಿಸಲ್ಪಟ್ಟಿರುವ ನಮಗೆ ಬರುವುದೆಲ್ಲವೂ ಕೂಡ ಒಳ್ಳೆಯದಕ್ಕಾಗಿಯೇ ಪ್ರಿಯರೇ. ನೀವು ತಿಳ್ಕೊಳ್ಳುವಾಗ ಈಗೆಲ್ಲ ಬಂದಿದೆಯಲ್ಲ, ಇದೆಲ್ಲ ಒಳ್ಳೆಯದಾಗುತ್ತಾ ಅಂತ ಕೇಳಿದರೆ ಕರ್ತನ ವಾಕ್ಯ ಸತ್ಯವಾಗಿದೆ. ಕರ್ತನು ನಂಬಿಗಸ್ತನಾಗಿದ್ದಾನೆ. ನಿಮಗೆ ಬರೋದೆಲ್ಲ ಒಳ್ಳೆಯದಕ್ಕಾಗಿ ಅಂತ ಹೇಳಿದ ಮೇಲೆ ಕೆಟ್ಟದಕ್ಕಾಗಿ ಯಾವುದೂ ಮಾಡೋದಿಲ್ಲ. ಅದರಿಂದ ಈ ಮುಂಚಾನೆಯಲ್ಲಿ ನಾವು ಯಾವುದಾದ್ರೂ ವಿಷಯಗಳನ್ನು ನೋಡಿ ಹೀಗಾಗೋಯ್ತಲ್ಲ ಅಂತ ಯೋಚನೆ ಮಾಡ್ತಾ ಇದ್ದರೆ ಕರ್ತನು ನಿಮಗಾಗಿ ಹೇಳ್ತಾ ಇದೆ, ಇದು ನಿಮ್ಮ ಜೀವನದಲ್ಲಿ ಒಳ್ಳೆಯದಕ್ಕಾಗಿ ಆಗ್ತಾ ಇದೆ. ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತದೆ, ಎಲ್ಲವೂ ಕೂಡ ಒಳ್ಳೆಯದಕ್ಕಾಗಿ ಆಗುತ್ತಾ ಇರೋದು. ಇದು ಯಾಕೆ ಅಂತ ಕೇಳ್ತಿರಲ್ಲ, ಅಯ್ಯೋ ಇಷ್ಟು ದಿವಸ ಆಯಿತು ನಮ್ಮ ಸಾಲ ತೀರಿಲ್ಲ, ಯಾಕೆ? ಎಲ್ಲ ಒಳ್ಳೆಯದಕ್ಕಾಗಿಯೇ. ಇವರು ನಮಗೆ ದ್ರೋಹ ಮಾಡಿದ್ರಲ್ಲ, ಯಾಕೆ? ನಿಮಗೆ ಒಳ್ಳೆಯದಕ್ಕಾಗಿಯೇ. ಅವರು ನಿಮ್ಮನ್ನು ಬೈದು ಬಿಟ್ಟು ಹೋದ್ರಲ್ಲ, ಅದು ನಿಮಗೆ ಒಳ್ಳೆಯದಕ್ಕಾಗಿಯೇ. ನಮಗೆ ಕಾಯಿಲೆ ಬಂದಿದೆಯಲ್ಲ, ಅದು ನಮಗೆ ಒಳ್ಳೆಯದಕ್ಕಾಗಿಯೇ. ನಮ್ಮನ್ನು ಅವರು ದೇಶಿಸ್ತಾ ಇದ್ದಾರಲ್ಲ, ಅದು ಒಳ್ಳೆಯದಕ್ಕಾಗಿಯೇ. ಕೆಲಸ ಹೋಯ್ತಲ್ಲ, ಅದು ಒಳ್ಳೆಯದಕ್ಕಾಗಿಯೇ. ಎಲ್ಲಿ ಒಳ್ಳೆಯದಾಗುತ್ತೆ? ನಾಳೆ ನಮಗೆ ಒಂದು ಒಳ್ಳೆ ಕೆಲಸ ರೂಪದಲ್ಲಿ ಬರುತ್ತೆ, ಒಂದು ಆಶೀರ್ವಾದ ರೂಪದಲ್ಲಿ ಎಲ್ಲವೂ ಹಿಂದಿರುಗಿ ಬರುತ್ತೆ ಪ್ರಿಯರೇ. ಈ ದಿನಗಳಲ್ಲಿ ನಮಗೆ ಬರೋ ಪ್ರತಿಯೊಂದು ಕಾರ್ಯಗಳು ನಮ್ಮ ಒಳ್ಳೆಯದಕ್ಕಾಗಿಯೇ ಆಗುತ್ತೆ. ನಂಬುತ್ತೀರಾ? ಇವತ್ತು ನಾವು ಅರಿಕೆ ಮಾಡೋಣ. ಹೌದು ಕರ್ತನೇ, ನಮಗೆ ಬಂದಿರುವ ಕಷ್ಟ ಒಳ್ಳೆಯದಕ್ಕಾಗಿಯೇ, ನನಗೆ ಬಂದ ನೋವು ಒಳ್ಳೆಯದಕ್ಕಾಗಿಯೇ, ನನಗೆ ಬಂದ ವೇದನೆ ಅದು ಒಳ್ಳೆಯದಕ್ಕಾಗಿಯೇ, ನನಗೆ ಬಂದ ಈ ಟೆನ್ಷನ್ಗಳು ಅದು ಒಳ್ಳೆಯದಕ್ಕಾಗಿಯೇ, ನನಗೆ ಈ ಕೆಲಸದಿಂದ ತೆಗೆದುಹಾಕಿದ್ದು ಅದು ಒಳ್ಳೆಯದಕ್ಕಾಗಿಯೇ. ಇದರಿಂದ ಎಲ್ಲ ಒಂದು ಒಳ್ಳೆಯದು. ದೇವರ ಮೇರೆಗೆ ಕರೆಯಲ್ಪಟ್ಟ, ದೇವರನ್ನು ಪ್ರೀತಿಸುವ ಮಕ್ಕಳಿಗೆ ಎಲ್ಲ ಕಾರ್ಯಗಳಲ್ಲೂ ಒಂದು ಒಳ್ಳೆಯದು ಇದ್ದೇ ಇರುತ್ತೆ. ನಾವು ನಂಬೋಣ, ನಾವು ಅರಿಕೆ ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನಾದ ಯೇಸುವೇ, ಈ ಮುಂಚಾನೆಯಲ್ಲಿ ಒಳ್ಳೆಯ ಸಮಯಕ್ಕಾಗಿ ನಿಮಗೆ ವಂದನೆ ಸಲ್ಲಿಸುತ್ತೇವೆ. ನಮಗೊಂದು ದಿವಸ ಕೂಡ ಆಯುಸ್ಸು ಆರೋಗ್ಯವನ್ನು ಕೊಟ್ಟು ಎದ್ದು ನಿಮ್ಮನ್ನು ಕೊಂಡಾಡುವಂತೆ ಮಾಡಿದ್ದೀರಾ. ಕರ್ತನೆ, ನಿಮಗೆ ಕೋಟಿ ಸ್ತೋತ್ರ ಸಲ್ಲಿಸುತ್ತೇವೆ. ಈ ದಿನದಲ್ಲಿ ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನು ನಡೆಸಬೇಕಾಗಿ ಪ್ರಾರ್ಥಿಸುತ್ತೇವೆ. ಅಪ್ಪ, ನಿಮ್ಮ ವಾಕ್ಯದಲ್ಲಿ ನಾವು ಓದಿದ್ದೇವೆ, ನಮಗೆಲ್ಲವೂ ಒಳ್ಳೆಯದಕ್ಕಾಗಿ ಆಗುವುದೆಂಬುದಾಗಿ. ಬೇಜಾರಾಗುತ್ತೆ, ಆದರೆ ಕರ್ತನೆ ಈ ವಾಕ್ಯ ಹೇಳ್ತಾ ಇದೆಯಲ್ಲ, ನಿಮಗೆಲ್ಲ ಒಳ್ಳೆಯದಕ್ಕಾಗಿ ಎಂಬುದಾಗಿ. ಹೌದಪ್ಪ, ನಾವು ನಂಬುತ್ತೇವೆ. ನಮಗೀಗ ಬಂದಿರೋ
ಬಂದಿರೋ ಈ ಕಷ್ಟ, ಈ ದುಃಖ, ಈ ನೋವು, ಈ ಲಾಕ್ಡೌನು ಕರ್ತನೆ, ಆರಾಧನೆ ಈ ಥರ ಆಗಿರೋದು ಎಲ್ಲದರಲ್ಲೂ ನಿಮಗೊಂದು ಒಳ್ಳೆಯದಿದೆ ಕರ್ತನೆ. ನೀವೆಲ್ಲದರಲ್ಲೂ ಒಂದು ಒಳ್ಳೆಯ ಉದ್ದೇಶ ಇಟ್ಟುಕೊಂಡಿದ್ದೀರಾ. ನಿಮಗೆ ನಾವು ಸ್ತೋತ್ರ ಸಲ್ಲಿಸುತ್ತೇವೆ. ನಿಮ್ಮ ಕರುಣೆಯುಳ್ಳ ಹಸ್ತವನ್ನು ಚಾಚಿ ಈ ವಾಕ್ಯವನ್ನು ಕೆಲವು ಪ್ರತಿಯೊಬ್ಬರನ್ನು ಆಶೀರ್ವದಿಸಪ್ಪ. ಅವರ ಕುಟುಂಬಗಳನ್ನು ಆಶೀರ್ವದಿಸು. ಎಲ್ಲವೂ ಒಳ್ಳೆಯದಕ್ಕಾಗಿಯೇ ಎಂದು ಗೊತ್ತಾಗುವಂತೆ ಮಕ್ಕಳಲ್ಲಿ ಅದ್ಭುತ ಕಾರ್ಯಗಳು ನಡೆಯಲಿ, ದುಃಖಗಳು ನೀಗಿ ಹೋಗಲಿ. ನನ್ನ ಜೀವನದಲ್ಲಿ ಇದೆಲ್ಲ ಬಂದಿರೋದು ಒಳ್ಳೆಯದಕ್ಕಾಗಿಯೇ ಅಂತ ತಿಳ್ಕೊಂಡು ಸ್ತೋತ್ರ ಮಾಡುವಂತೆ ಮಕ್ಕಳನ್ನು ಬಲಪಡಲಿ ಕರ್ತನೆ, ಶಕ್ತರಾಗಲಿ ಅಪ್ಪ. ಏಸಪ್ಪ, ನನಗಿರುವಾಗ ನನಗೆ ಯಾವ ರೋಗ ಇಲ್ಲ, ಯಾವ ಬಾಧೆ ಇಲ್ಲ, ಯಾವ ಕಷ್ಟ ಇಲ್ಲ. ಎಲ್ಲ ಸಂಕಟ, ಎಲ್ಲ ದುಃಖ, ಎಲ್ಲ ನೋವು, ಬೇಸರ ಮಾತುಗಳು ಎಲ್ಲವೂ ನನಗೆ ಒಳ್ಳೆಯದಕ್ಕಾಗಿಯೇ ನಾಳೆ ಎಲ್ಲದಕ್ಕೂ ದೇವರೊಂದು ಅನುಕೂಲ ಮಾಡುತ್ತಾರೆ ಎಂದು ಒಂದು ಒಳ್ಳೆಯ ಮನಸ್ಸಾಕ್ಷಿ ನಮಗೆ ಅನುಗ್ರಹಿಸು. ಇದೆಲ್ಲ ಒಳ್ಳೆಯದಕ್ಕಾಗಿ ಎಂದು ನಂಬಿ ಸ್ತೋತ್ರ ಮಾಡುವಂತೆ ಕೃಪೆ ಕೊಡಿ ಕರ್ತನೆ. ಈ ದಿನದಲ್ಲಿ ನಿಮ್ಮ ದೇವದೂತರುಗಳನ್ನು ನಮಗೆ ಸಹಾಯಕ್ಕೆ ಕೊಡಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್. ದೇವರ ಮೇರೆಗೆ ಕರೆಯಲ್ಪಟ್ಟವರಿಗೆ ಎಲ್ಲವೂ ಅನುಕೂಲವಾಗುತ್ತದೆ ಎಂದು ಹೇಳಿದ ಕರ್ತನು ಈ ದಿನ ನಮ್ಮನ್ನು ಕಾಪಾಡಿ ನಡೆಸಲಿ.